ಪೆಟ್ರೋಲ್ ಪಂಪ್ ಅನ್ನು ಕಂಡು ಹಿಡಿದ ವ್ಯಕ್ತಿ ಒಬ್ಬ ಮೇಧಾವಿ. ಈ ಪೆಟ್ರೋಲ್ ಪಂಪ್ ಇಲ್ಲದಿದ್ದರೆ ಬಹಳ ಪೆಟ್ರೋಲ್ ವ್ಯರ್ಥ ಆಗುತ್ತಿತ್ತು. ಏಕೆಂದರೆ ಹಳೆಯ ದಿನಗಳಲ್ಲಿ ಪೆಟ್ರೋಲ್ ಪಂಪ್ಗಳ ಬಳಿ ಒಂದು ವಿಚಿತ್ರ ಸಮಸ್ಯೆ ಇತ್ತು. ತಮ್ಮ ಪೆಟ್ರೋಲ್ ತೊಟ್ಟಿ ಯಾವಾಗ ತುಂಬುತ್ತದೆ ಎಂದು ಗ್ರಾಹಕರುಗಳಿಗೆ ಗೊತ್ತಿರುತ್ತಿರಲಿಲ್ಲ ಮತ್ತು ಆಗಾಗ ಪೆಟ್ರೋಲ್ ಉಕ್ಕಿಯುತ್ತಿತ್ತು. ಅದಕ್ಕಾಗಿಯೇ ಅಭಿಯಂತರರು ಬಹಳ ಬುದ್ಧಿವಂತ ಪರಿಹಾರದೊಂದಿಗೆ ಮುಂದೆ ಬಂದರು. ಅವರು ಒಂದು ಸರಳ ಸೂತ್ರದ ಆಧಾರದ ಮೇಲೆ ಪ್ರವಾಹದ ತೊಟ್ಟಿ ತುಂಬಿದ ತಕ್ಷಣ ನಿಲ್ಲಿಸಬಲ್ಲ ಒಂದು ನಳಿಗೆಯನ್ನು ರೂಪಿಸಿದರು. ಗ್ರಾಹಕರು ತಮ್ಮ ಕಾರುಗಳನ್ನು ತುಂಬಿಸುತ್ತಿರುವಾಗ ನಳಿಗೆಯನ್ನು ತಲುಪುವ ಮೊದಲು ಪೆಟ್ರೋಲ್ ಅನೇಕ ಕೊಳವೆಗಳು ಮತ್ತು ಶೋಧಕಗಳ ಮೂಲಕ ಹೋಗುತ್ತದೆ. ಅದರೊಳಗೆ ಕಾರು ಇಂಧನ ತೊಟ್ಟಿಯಿಂದ ಪೊರೆ ಕೋಣೆಗೆ ಗಾಳಿಯನ್ನು ಹೀರಿಕೊಳ್ಳುವ ಒಂದು ತೆಳುವಾದ ಕೊಳವೆ ಇರುತ್ತದೆ. ನೀವು ಪ್ರಚೋದಕವನ್ನು ಒತ್ತಿದ ತಕ್ಷಣ ಪೆಟ್ರೋಲ್ ಹರಿಯಲು ಪ್ರಾರಂಭವಾಗುತ್ತದೆ. ಆದರೆ ಈ ಕೊಳವೆಯ ತುದಿ ಪೆಟ್ರೋಲ್ನಲ್ಲಿ ಮುಳುಗಿದಾಗ ಗಾಳಿ ಪ್ರವಾಹ ನಿಂತು ಹೋಗುತ್ತದೆ, ನಿರ್ವಾತವನ್ನು ಸೃಷ್ಟಿಸುತ್ತದೆ. ತಕ್ಷಣವೇ 3 ಚಿಕ್ಕ ಉಕ್ಕಿನ ಚೆಂಡುಗಳನ್ನು ಕೇಂದ್ರದೊಳಗೆ ಸೆಳೆಯುತ್ತದೆ. ತರುವಾಯ ಚೆಂಡುಗಳು ಪ್ರಚೋದಕವನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಪೆಟ್ರೋಲ್ ಪ್ರವಾಹವು ತಕ್ಷಣ ನಿಂತು ಹೋಗುತ್ತದೆ. ಅದೇ ರೀತಿ ಪೆಟ್ರೋಲ್ ಲಾಡಿ ಭೂಗಕ ತೊಟ್ಟಿಯನ್ನು ತುಂಬಿಸುವಾಗ ತೊಟ್ಟಿ ತುಂಬಿದ ತಕ್ಷಣ ಒಂದು ಕವಾಟ ಮುಚ್ಚಿ ಹೋಗುತ್ತದೆ. ಅದೇ ಸಮಯದಲ್ಲಿ ಪೆಟ್ರೋಲ್ ಆವಿಗಳು ಮತ್ತೊಂದು ಕೊಳವೆ ಮೂಲಕ ಲಾರಿಗೆ ತಿರುಗಿ ಹೀರಿಕೊಳ್ಳಲ್ಪಡುತ್ತವೆ. ಅಲ್ಲಿ ಅವು ಮತ್ತೆ ದ್ರವ ಇಂಧನವಾಗಿ ಮರುಕಳಿಸುತ್ತವೆ.